ನಿಮ್ಮ ತೀರ್ಪು ಈಗಾಗಲೇ ನಿಧಾನವಾಗಿ ಹೊರಬರ್ತಾ ಇರುವಂತದ್ದು. ಆಲ್ಮೋಸ್ಟ್ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಗೆಲ್ಲುವ ಒಂದು ಸನಿಹಕ್ಕೆ ಬಂದಿದ್ದಾರೆ ಅನ್ನೋ ಬಗ್ಗೆ ನಾವು ಮಾತಾಡಲೇಬೇಕು. ಯಾಕಂದ್ರೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಈಗಾಗಲೇ ಹೆಚ್ಚಿನ ಒಂದು ಅಂತರವನ್ನು ಕಾದ್ಕೊಂಡಿರುವಂತದ್ದು. ಬಹುತೇಕ ಖಚಿತ ಕುಂದಾಪುರದಲ್ಲಿ ಹಾಲಾಡಿ ಶ್ರೀನಿವಾಸ ಶೆಟ್ಟಿಗೆ ಗೆಲುವು, ಭಾರೀ ಅಂತರದಲ್ಲಿ ಶ್ರೀನಿವಾಸ ಶೆಟ್ಟಿ ಗೆಲ್ಲುವ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಬೇಕು. ಕುಂದಾಪುರದಲ್ಲಿ ಈಗಾಗಲೇ ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಹಾಲಾಡಿ ಶ್ರೀನಿವಾಸ ಶೆಟ್ಟಿ, ಹಾಗೆ ಮಂಗಳೂರಿನಲ್ಲಿ ಯುಟಿ ಖಾದರ್ಗೂ ಕೂಡ ಆಲ್ಮೋಸ್ಟ್ ಗೆಲುವು ಖಚಿತ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾಕಂದ್ರೆ ಇವರು ಕೂಡ ಬಹುತೇಕ ಖಚಿತ ಅನ್ನುವಂಥದ್ದು ಗೊತ್ತಾಗ್ತದೆ. ಭಾರಿ ಅಂತರದಿಂದ ಈಗಾಗಲೇ ಒಂದು ಮುನ್ನಡೆಯನ್ನ ಕಾದ್ಕೊಂಡಿರುವಂಥದ್ದು. ಸೊ ಹಾಗಾಗಿ ಮಂಗಳೂರಿನಲ್ಲಿ ಕಾಂಗ್ರೆಸ್ ಯುಟಿ ಖಾದರ್ ಕೂಡ ಈಗಾಗಲೇ ಗೆಲುವಿನ ಸನಿಹದಲ್ಲಿದ್ದಾರೆ. 20,000ಕ್ಕೂ ಹೆಚ್ಚು ಮತಗಳ ಮುನ್ನಡೆಯಲ್ಲಿರುವಂತಹ ಯುಟಿ ಖಾದರ್. ಸೊ ಹಾಗಾಗಿ ಆಲ್ಮೋಸ್ಟ್ ಗೆಲುವು ಖಚಿತ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಬೇಕು. ಜೊತೆಗೆ ವರುಣಾ ಕ್ಷೇತ್ರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಅವರು ಕೂಡ ಭಾರಿ ಮುನ್ನಡೆಯನ್ನ ಕಾತ್ಕೊಂಡಿರುವಂತದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ವರುಣಾ ಕ್ಷೇತ್ರದಲ್ಲಿ ಈಗ ಸಿದ್ದರಾಮಯ್ಯ ಅವರಿಗೆ ಭಾರಿ ಮುನ್ನಡೆಯಾಗಿದೆ. ತಮ್ಮ ಸಮೀಪದ ಪ್ರತಿಸ್ಪರ್ಧಿಯಾಗಿರುವಂತಹ ಕೆಜೆಪಿಯ ಕಾಪು ಸಿದ್ದಲಿಂಗಸ್ವಾಮಿ ಅವರನ್ನ ಹಿಂದಿಕ್ಕಿರುವಂತಹ ಸಿದ್ದರಾಮಯ್ಯ ಅವರು ಮುನ್ನಡೆಯನ್ನ ಕಾತ್ಕೊಂಡಿದ್ದಾರೆ. 4,500ಕ್ಕೂ ಹೆಚ್ಚು ಮತಗಳಿಂದ ಈಗ ಸಿದ್ದರಾಮಯ್ಯ ಅವರು ಮುನ್ನಡೆಯಲ್ಲಿದ್ದಾರೆ. ಇನ್ನು ಕ್ವಿಕ್ ಆಗಿ ಓವರ್ ಆಲ್ ಟ್ಯಾಲಿ ನೋಡೋಣ. ಸೊ ಯಾವ ರೀತಿಯಾಗಿ ಪಕ್ಷಗಳು ಹೆಚ್ಚಿನ ಒಂದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ. ಕಾಂಗ್ರೆಸ್ 107, ಬಿಜೆಪಿ 42, ಜೆಡಿಎಸ್ 46, ಕೆಜೆಪಿ 8, ಹಾಗೆ ಬಿಎಸ್ಆರ್ 3 ಸ್ಥಾನಗಳು, ಇತರೆ 12 ಸ್ಥಾನಗಳಲ್ಲಿ ಈಗ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಕ್ಷಣಕ್ಕೂ ಬದಲಾಗ್ತಿದೆ, ನೋಡ್ತಾ ಇದ್ದಾರೆ. ಕಾಂಗ್ರೆಸ್ 106ಕ್ಕೆ ಬಂದಿದೆ. ಎಸ್ ಲಕ್ಷ್ಮಣ್. ರೆಹಮಾನ್, ಬಹುತೇಕ ಎಕ್ಸಾಕ್ಟ್ ಬೋಲ್ ನಾವೇನು ಹೇಳಿದೀವಿ 110ರಿಂದ 118 ಅನ್ನುವಂಥದ್ದು. ಮೋಸ್ಟ್ಲಿ 106ಕ್ಕೆ ಬಂದಿದೆ. ಬಹುತೇಕ ಇನ್ನು ಒಂದು 10-15 ಕ್ಷೇತ್ರಗಳು ಟ್ರೆಂಡ್ ಸಿಕ್ಬಿಟ್ರೆ ಅದರ ಮ್ಯಾಚ್ ಆಗ್ಬೋದು. ಜಯರಾಮ್ ಅವರು ಬಹುತೇಕ ನೋಡ್ತಾರೆ ಟ್ರೆಂಡ್ 106, 42 ಬಿಜೆಪಿ, ಆದ್ರೆ ಜೆಡಿಎಸ್ 46 ಇರ್ತಕ್ಕಂಥದ್ದು ಕೂಡ ಇಲ್ಲಿ ಬಹಳ ಗಮನಾರ್ಹ ಬೆಳವಣಿಗೆ. ಕ್ರಾಸ್ ಮಾಡಿದ್ದಾರೆ ಸದ್ಯಕ್ಕೆ ಟ್ರೆಂಡ್ ಅಲ್ಲಿ. ಬಹುತೇಕ ಅದು ಇನ್ನು ಮುಂದಿನ ಕೊನೆಯ ಹಂತದಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು. ಆದರೆ ಬಿಜೆಪಿಗಿಂತ ಜೆಡಿಎಸ್ ಆದಾಗ ನಾವು ಇಲ್ಲಿ ಗಮನಿಸಬೇಕಾಗಿದೆ. JDSನ ಇದು ಎಕ್ಸಿಟ್ ಪೋಲ್ಸಲ್ಲಿ, ಒಪಿನಿಯನ್ ಪೋಲ್ಸಲ್ಲಿ ಅದನ್ನು ಲೆಕ್ಕಕ್ಕೆ ಇಟ್ಟಿರಲಿಲ್ಲ. ಮೂರನೇ ಸ್ಥಾನ, ಇನ್ನು 4ನೇ ಸ್ಥಾನ ಕೊಡ್ತಾಯಿದ್ರು. ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಬೇಕು. ಇನ್ನೂ ಸ್ವಲ್ಪ ಎಫರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಸ್ಥಾನಗಳು ಗೆಲ್ಬೋದಿತ್ತು ಅವರು. ಬಟ್ ಅವ್ರಿಗೆ ಬರೀ ಹಾಸನ, ಮಂಡ್ಯ ಜಿಲ್ಲೆ ಮೇಲೆ ಮೈಸೂರು, ಬೆಂಗಳೂರು ಗ್ರಾಮಾಂತರ, ಕೆಲವು ನಾರ್ತ್ ಕರ್ನಾಟಕದಲ್ಲಿ ಕೆಲವು ಸೀಟ್ಗಳು ಬಂದಿದೆ, ಬರ್ಬೋದು. ಆದರೆ ಮುಂಚೆನೇ ಇತ್ತು ಅವರಿಗೆ ಬೇಸು. ಅದನ್ನು ಅವರು ಅಲ್ಲ, ಒಂದು ಆಂಟಿ ಕಾಂಗ್ರೆಸ್ ಆಂಟಿ ಬಿಜೆಪಿ ವೋಟರ್ಸ್ ಇದ್ದಾರೆ ಕರ್ನಾಟಕದಲ್ಲಿ. ಅದನ್ನ ಆದಷ್ಟು ಮಟ್ಟಿಗೆ ಅವ್ರು ಇನ್ನೂ ಎಫರ್ಟ್ ಹಾಕಿದ್ರೆ ಇನ್ನೂ ಸಾಧನೆ ಮಾಡಬಹುದು. ಎನ್ಕ್ಯಾಶ್ ಮಾಡಲಿಲ್ಲ ಅವರು. ಆಂಟಿ ಬಿಜೆಪಿ ಟ್ರೆಂಡ್ನ ಎನ್ಕ್ಯಾಶ್ ಮಾಡೋದ್ರೊಳಗೆ ಫೇಲ್ಡ್ ಅಂತ ಹೇಳ್ಬೋದು. JDS ಬರೀ ಹಳೆ ಮೈಸೂರು ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದರೆ 75-80 ಸೀಟೇ ತೆಗೊಳ್ಳೋಣ. ಸೊ ಪ್ರಭಾಕರ್ ಅವರೇ, ಮೋಸ್ಟ್ಲಿ ನೀವೀಗ ಬಿಜೆಪಿಗೆ ರೂಲಿಂಗ್ ಪಾರ್ಟಿಗಿಂತ ಮೇಲೆ ಕ್ರಾಸ್ ಆಗಿದ್ರಿ. ಈಗ ಸದ್ಯಕ್ಕೆ ಟ್ರೆಂಡ್ ನೋಡ್ತಾ ಇದ್ರೆ ಬಹುತೇಕ ಇನ್ನೊಂದು ಗಂಟೆ ವೇಟ್ ಮಾಡೋಣ, ನೋಡೋಣ ಅದು ಟ್ರೆಂಡಲ್ಲಿ ಹೆಚ್ಚು ಕಮ್ಮಿ ಆಗುತ್ತಾ ಅಥವಾ ಇದನ್ನೇ ಮೇಂಟೈನ್ ಮಾಡ್ತೀರಾ ಅಥವಾ ನೀವು ಬಿಜೆಪಿಗಿಂತ ಮುಂದೆ ಹೋಗ್ತೀರಾ ಅಂತ. ನಮಗೆ ತಿಳಿದ ಮಟ್ಟಿಗೆ ಇವತ್ತಿನ ಟ್ರೆಂಡ್ ನೋಡ್ತಾ ಇದ್ದರೆ ಬಿಜೆಪಿಗಿಂತ ಮುಂದೆ ಹೋಗ್ತಕ್ಕಂಥ ಚಾನ್ಸಸ್ ಹೆಚ್ಚು ಕಾಣುತ್ತಾ ಇದೆ ಇವತ್ತಿನ ಸ್ಥಿತಿಯಲ್ಲಿ. ಆದರೆ ಒಂದು ನಾರ್ತ್ ಕರ್ನಾಟಕದಲ್ಲಿ ಕೂಡ ನಾವು ಖಾತೆಯಲ್ಲೂ ಓಪನ್ ಮಾಡೋದಿಲ್ಲ. ಇವರು ಏನಿದ್ರೂ ಕೂಡ ಕೇವಲ ಕೆಲವೇ ಒಂದು ತಾಲೂಕುಗಳಿಗೆ ಮಾತ್ರ ಸ್ಥಿಮಿತವಾಗಿರ್ತಕ್ಕಂಥದ್ದು ಅಂತ ಸ್ಥಾಪಿತ ಅಭಿಪ್ರಾಯ ಇರ್ತಕ್ಕಂಥದ್ದನ್ನು ನಾವು ಅದನ್ನು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ದೇವೇಗೌಡರ ಆಶ್ರಯದಲ್ಲಿ ಬ್ರೇಕ್ ಮಾಡಿ ನಾರ್ತ್ ಕರ್ನಾಟಕದಲ್ಲೂ ಖಾತೆ ಓಪನ್ ಮಾಡ್ತೀವಿ. ನಾವು ಅಲ್ಲಿ ಖಾತೆ ಓಪನ್ ಮಾಡೋ ಪ್ರಶ್ನೆ ಆಲ್ರೆಡಿ ಖಾತೆಗಳು ಇದಾವೆ. ಅಲ್ಲಿ ಇಲ್ಲ, ಖಾತೆಗಳಿದ್ರು ಕೂಡ ಜನ ಗೆದ್ದಿದ್ದಾರೆ, ಒಂದು 7-8 ಜನ ಇದ್ದಾರೆ ಭಾಗದಲ್ಲಿ. ಅದಕ್ಕಿಂತ ಹೆಚ್ಚು ಜನ ಬರ್ತಾ ಇದ್ದೀವಿ ಸರಿ. ಅದು ನಾನು ಹೇಳಿದ್ದು, ಅದಕ್ಕಿಂತ ಹೆಚ್ಚು ಜನ ಬಂದು ನಾವು ಯಾವುದೇ ಮಾಡಿದ್ರು ಕೂಡ ಇವರಿಗಿನ ಬಿಜೆಪಿಗಿನ ನಾವು ನಮ್ಮದು ಮೊದಲನೇ ಸ್ಥಾನ ಆಗ್ತದೆ, ಬಿಜೆಪಿ 2ನೇ ಸ್ಥಾನ ಆಗ್ತಕ್ಕಂಥ ಇವತ್ತಿನ ಚಿಂತನೆ ನಮ್ಮ. ಮಧುಸೂದನ್, ಈ ಟ್ರೆಂಡ್ ನೋಡ್ತಾ ಇದ್ರೆ ಈಗ ಸದ್ಯಕ್ಕೆ ಟ್ರೆಂಡ್ ಅಲ್ಲಂತೂ ಬಿಜೆಪಿಗಿಂತ JDS ಮುಂದಿದೆ. 40 ಬಿಜೆಪಿ ಇದ್ರೆ 45 JDS ಇದೆ. ಸರ್, ಇಟ್ ಈಸ್ ಅ ಫ್ಯಾಕ್ಟ್ ದಟ್ ವಿ ಆರ್ ಇನ್ ದ ರಿಸೀವಿಂಗ್ ಎಂಡ್. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ನಿಮ್ಮ ನಾಯಕರು ಇದನ್ನೆಲ್ಲ ನೋಡ್ತಾ ಇರ್ತಾರಲ್ಲ? ಅಲ್ಲ, ಅವ್ರು ನೋಡ್ತಾ ಇದ್ದಾರೋ ಗೊತ್ತಿಲ್ಲ, ಆದರೆ ವಿ ಆರ್ ಇನ್ ದ ರಿಸೀವಿಂಗ್ ಎಂಡ್. ವಿ ವರ್ ದ ರೂಲಿಂಗ್ ಪಾರ್ಟಿ, ವಿ ಆರ್ ಮಿಸರಬ್ಲಿ ಫೇಲಿಂಗ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಅದರ ಟ್ರೆಂಡ್ಗಳು ನಮಗೆ ಮುಂಚಿನಿಂದನೂ ಸಹ ಗೊತ್ತಿತ್ತು. ನಮಗೆ ನಮ್ಮ ಆಂತರಿಕ ಜಗಳ, ಯಡಿಯೂರಪ್ಪನವರು ಪಕ್ಷ ಬಿಟ್ಟು ಹೋಗಿದ್ದು, ಪ್ರಮುಖವಾದಂಥ ಅಭ್ಯರ್ಥಿಗಳು ನಮಗೆ ಚುನಾವಣೆಗೆ ನಿಲ್ಲಿಸೋಕ್ಕೆ ಸಾಧ್ಯವಾಗದೇ ಇದ್ದಂಥದ್ದು, ಈ ಥರದ ಅನೇಕ ಸಂಗತಿಗಳು ನಮಗೆ ತೊಡಕಾಗಿದ್ದಾವೆ.
ಆರ್ಥಿಕ ಪರಿಸ್ಥಿತಿನೂ ಸಹ ಒಂದು ದೊಡ್ಡ ತೊಂದರೆಯನ್ನು ಕೊಡ್ತು ನಮಗೆ. ಆರ್ಥಿಕ ಪರಿಸ್ಥಿತಿ ಬಿಜೆಪಿಗೆ ಅದು ಒಪ್ಪಲ್ಲ. ಇಲ್ಲ, ನಾವ್ಯಾರು ಒಪ್ಪಕ್ಕೆ ತಯಾರಾಗಿಲ್ಲ. ಇವತ್ತಿನ ದಿವಸ ಚುನಾವಣೆ ಎಷ್ಟು ದುಬಾರಿ ಆಗಿದೆ ನಿಮ್ಮಿಂದ ಅಂತ ಇರೋದು ಅಲ್ವಾ? ನನಗೆ ಪೂರ್ಣ ಮಾತಾಡಕ್ ಬಿಟ್ಬಿಡಿ ಮೊದಲು. ಏನಂದ್ರೆ ಅಲ್ಲ, ನಾನು ಇಲ್ಲಿಯ ತನಕ ನನ್ನ ರಾಜಕಾರಣದಲ್ಲಾಗ್ಬೋದು, ವ್ಯಕ್ತಿಗತ ಜೀವನದಲ್ಲಾಗ್ಬೋದು, ಅವಶ್ಯಕವಾಗೋ ಅನವಶ್ಯಕವಾಗೋ ಸುಳ್ಳು ಹೇಳುವಂಥ ಅಭ್ಯಾಸ ನನಗೆ ಇಟ್ಟಿಲ್ಲ. ನಾನು ಹೇಳ್ತಾ ಇರುವಂಥದ್ರಲ್ಲಿ ಅನಿವಾರ್ಯವಾಗಿ ಹೇಳ್ಬೇಕಾಗತ್ತೆ ನೀವು. ಇಲ್ಲ, ನಾನು ಹೇಳೋದಿಲ್ಲ, ಅವಶ್ಯಕವಾಗೂ ಹೇಳಿಲ್ಲ, ಅನಿವಾರ್ಯವಾಗೂ ಹೇಳಿಲ್ಲ ನಾನು. ಆದರೆ ನಾನು ಹೇಳಿರುವಂಥದ್ರಲ್ಲಿ ಸತ್ಯ ಇದೆ. ಯಾಕೆ ನಾನು ಹೇಳ್ತಾ ಅಲ್ಲ, ನಾವು ಒಂದು ಕೆಟ್ಟ ಟ್ರೆಂಡನ್ನು ಪ್ರಾರಂಭ ಮಾಡಿದ್ವಿ. ಕಳೆದ ಬಾರಿ ಚುನಾವಣೆಯಲ್ಲೂ ಕೆಟ್ಟ ಟ್ರೆಂಡನ್ನು ಪ್ರಾರಂಭ ಮಾಡಿದ್ವಿ. ಆಮೇಲೆ ಏನು ಆಪರೇಷನ್ ಕಮಲ ಅಂತ ಮಾಡೋಂಥ ಸಮಯದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನ ಬೈ ಎಲೆಕ್ಷನ್ಗಳಿಗೆ ಖರ್ಚು ಮಾಡಿ ಏನು ಮಾಡಿದ್ವಿ ನಾವು. ಇದರಿಂದ ನಮ್ಮ ಕೇಡ್ರುಗಳನ್ನ ನಾವು ಹಾಳು ಮಾಡಿದ್ವಿ ನಾವು. ಈಗ ಹಾಗಾಗಿ ಆ ಪ್ರಮಾಣದಲ್ಲಿ ನಾವು ಈ ಸಮಯದಲ್ಲಿ ಯಾವಾಗ ಹಣವನ್ನು ಕೊಡಕ್ಕೆ ಆಗಿಲ್ಲ, ವಾಪಸ್ ಕೊಡ್ಬೇಕಾಗತ್ತೆ ರೀ. ನಾನು ಹೇಳ್ತಾ ಇರೋದು, ಒಂದ್ಸರಿ ನೀವು ಟ್ರೆಂಡ್ ನ ಹಾಳು ಮಾಡಿ ಕಾರ್ಯಕರ್ತರನ್ನ ಹಾಳು ಮಾಡೋದ್ ಟ್ರೆಂಡ್ ಬರ್ತಾ ಇರೋದು ಅಂತ. ಸೊ ಆ ಟ್ರೆಂಡ್ ಈ ಟ್ರೆಂಡ್ ಅಂತನಾ? ಒಂದ್ ನಿಮಿಷ ಪ್ರಭಾಕರ್, ಬಿಜೆಪಿ ಒಂದೇ ನಿಮಿಷ. ಬಿಜೆಪಿ ಸರ್ಕಾರ ಬಂದ ಮೇಲೆ ಎಲೆಕ್ಷನ್ ಇಡೀ ಕರ್ನಾಟಕದಲ್ಲಿ ಯಾವತ್ತೂ ಈ ಮಟ್ಟಿಗೆ ಒಂದು ಎಲೆಕ್ಷನ್ ಖರ್ಚುವ ಹಣ ನಾವು ನೋಡೇ ಇರಲಿಲ್ಲ, ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾವುದೇ ಪಕ್ಷ ಆಗಿರ್ತಕ್ಕಂಥದ್ದು ಅಲ್ಲಿಗೆ ತಗೊಂಬಂದು ನಿಲ್ಲಿಸಿದ್ದು ಒಂದು. ಎರಡನೇದು, ಕೋಟಿಗಟ್ಟಲೆ ಹಣನ ಖರ್ಚು ಮಾಡಿ ಆಪರೇಷನ್ ಕಮಲ ಮಾಡಿದ್ದು. 21 ಬೈ ಎಲೆಕ್ಷನ್ಸ್ ಮಾಡಿದ್ರು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ. 21 ಬೈ ಎಲೆಕ್ಷನ್ನು 5 ವರ್ಷಗಳ ಅವಧಿನಲ್ಲಿ ಕರ್ನಾಟಕ ಇತಿಹಾಸದಲ್ಲಿ ಯಾರೂ ಮಾಡಿರ್ತಕ್ಕಂಥ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಿಸೋದು ಆಪರೇಷನ್ ಕಮಲ ಮಾಡಿ 21 ಬೈ ಎಲೆಕ್ಷನ್ ಮಾಡಿಬಿಟ್ಟು ಇವತ್ತು ಕೊನೆಗೆ ಯಾವ ಸ್ಥಿತಿಗೆ ಬಂದರು? ಈ ಅವಶ್ಯಕತೆ ಇತ್ತ ಇವರಿಗೆ? ಎಲ್ಲ ಪಕ್ಷಗಳನ್ನು ಕೆಡಿಸಿದ್ರು. ಇವತ್ತಿನ ದಿವಸ ಹಣ ಇಲ್ದಿರ್ತಕ್ಕಂಥ ಎಷ್ಟೇ ಒಳ್ಳೆ ಉತ್ತಮ ಕ್ಯಾಂಡಿಡೇಟು ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಗೆಲ್ಲಲೇ 1000% ಗೆಲ್ತಾನೆ ಅಂತಂದ್ರು ಕೂಡ ಅವನಿಗೆ ನಿಲ್ಲದೇ ಇರತಕ್ಕಂಥ ಶಕ್ತಿಹೀನರಾಗಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಈಗ ಪುತ್ತೂರಿನಲ್ಲಿ ಈಗಾಗಲೇ ಕಾಂಗ್ರೆಸ್ ಶಕುಂತಲಾ ಶೆಟ್ಟಿ ಮುನ್ನಡೆಯನ್ನ ಕಾತ್ಕೊಂಡಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಗೆಲುವಿನ ಸನಿಹಕ್ಕೆ ಬರ್ಬೋದಾದಂತಹ ಒಂದು ಲಕ್ಷಣಗಳು ಇಲ್ಲಿ ಗೋಚರಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಕಾಂಗ್ರೆಸ್ ಇಲ್ಲಿ ಎಲ್ಲೋ ಒಂದು ಕಡೆ ಓಪನ್ ಮಾಡುತ್ತೆ ತನ್ನ ಖಾತೆಯನ್ನು ಅನ್ನುವಂಥದ್ದು ಹೆಚ್ಚಿನ ಒಂದು ನಿರೀಕ್ಷೆಗಳಿವೆ. ಪುತ್ತೂರಿನಲ್ಲಿ ಶಕುಂತಲಾ ಶೆಟ್ಟಿ ಭಾರಿ ಗೆಲುವನ್ನು ದಾಖಲಿಸಿರುವಂಥದ್ದು ಈಗ ನಾವು ಕೊಡ್ತಾ ಇದ್ದೀವಿ. ಪುತ್ತೂರಿನಲ್ಲಿ ಶಕುಂತಲಾ ಶೆಟ್ಟಿಗೆ ಭಾರಿ ಗೆಲುವಾಗಿದೆ. ಪುತ್ತೂರಿನಲ್ಲಿ 2672 ಮತಗಳಿಂದ ಗೆಲುವಾಗಿದೆ ಅನ್ನುವಂಥದ್ದು ಬಗ್ಗೆ ಈಗ ಡಿಕ್ಲೇರ್ ಆಗಿದೆ. ಮಾಜಿ ಸಿಎಂ ಸದಾನಂದ ಗೌಡರಿಗೆ ತವರಿನಲ್ಲೇ ಮುಖಭಂಗ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಪುತ್ತೂರಿನಲ್ಲಿ ಕಾಂಗ್ರೆಸ್ನ ಶಕುಂತಲಾ ಶೆಟ್ಟಿ 2672 ಮತಗಳಿಂದ ಈಗ ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಕನ್ನಡ ಮಕ್ಕಳ ಪಕ್ಷದ ಅಶೋಕ್ ಖೇಣಿಯವರು ಕೂಡ ಮುನ್ನಡೆಯನ್ನ ಕಾತ್ಕೊಂಡಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಶೋಕ್ ಖೇಣಿಗೂ ಕೂಡ ಈಗಾಗಲೇ ಮುನ್ನಡೆಯಾಗಿದೆ. ಬೀದರ್ ದಕ್ಷಿಣದಲ್ಲಿ ಅಶೋಕ್ ಖೇಣಿಗೆ ಈಗ ಮುನ್ನಡೆಯಾಗಿದೆ. ಇನ್ನು ಗಾಂಧಿನಗರದಲ್ಲಿ ಈಗ 1500ಕ್ಕೂ ಹೆಚ್ಚು ಮತಗಳಿಂದ ಖೇಣಿ ಅವರಿಗೆ ಮುನ್ನಡೆಯಾಗಿರುವಂಥದ್ದನ್ನು ನೋಡಿದ್ವಿ. ಹಾಗೆ ಗಾಂಧಿನಗರದಲ್ಲಿ ಈಗ ದಿನೇಶ್ ಗುಂಡೂರಾವ್ಗೆ ಮುನ್ನಡೆಯಾಗಿದೆ. ದಿನೇಶ್ ಗುಂಡೂರಾವ್ ಈಗ ಮತ್ತೆ ಗಾಂಧಿನಗರದಲ್ಲೇ ಮುನ್ನಡೆಯನ್ನ ಕಾತ್ಕೊಂಡಿರುವಂಥದ್ದು. ಗಾಂಧಿನಗರದಲ್ಲಿ ಕಾಂಗ್ರೆಸ್ನ ದಿನೇಶ್ ಗುಂಡೂರಾವ್ ಈಗ ಮುನ್ನಡೆಯನ್ನ ಸಾಧಿಸಿದ್ದಾರೆ. ದಿನೇಶ್ ಗುಂಡೂರಾವ್ಗೆ 7350 ಮತಗಳಿಂದ ಈಗ ಮುನ್ನಡೆಯಾಗಿದೆ. ಐ ಥಿಂಕ್ ಮೋಟಮ್ ಅವರು ಇದಕ್ಕೆ ಮಾತಾಡ್ತಾರೆ. ಕಾಂಗ್ರೆಸ್ ಖಾತೆ ಓಪನ್ ಆಗಿದೆ. ಗೆಲುವು ಮಹಿಳೆ, ಅದರಲ್ಲೂ ವಿಶೇಷವಾಗಿ ಅದು RSS ನ ಭದ್ರಕೋಟೆ. ಅಲ್ಲಿ ಯಾರು ಒಂದು ಸಣ್ಣ ರಂಧ್ರನು ಕೊರೆಯಕ್ಕಾಗಲ್ಲ ಅಂತ ಒಂದು ಗಟ್ಟಿ ಅದು ಮೊದಲಿಂದನೂ ಕೂಡ. ಇಲ್ಲ, ನಾನು ಆ ದೃಷ್ಟಿಯಲ್ಲಿ ನೀವೆಲ್ಲ ನನಗೆ ಕಂಗ್ರಾಚುಲೇಟ್ ಮಾಡಬೇಕು. ಯಾಕೆಂದ್ರೆ ಅಂತ ಹೇಳಿ ನೀವು ನಕ್ಕಾಗೆ ನಾವು ಕಂಗ್ರಾಚುಲೇಟ್ ಮಾಡಿವಿ ಆರಂಭದಲ್ಲಿ. ಹೆಣ್ಮಗಳ ಗೆಲುವು ಕಾಂಗ್ರೆಸ್ಸಿನ ಗೆಲುವೇ. ಹಾಗಾಗಿ ನನಗೆ ಬಹಳ ಖುಷಿ ಆಗುತ್ತೆ. ನಾನು ಶಕುಂತಲಾ ಶೆಟ್ಟಿಗೆ ನಿಮ್ಮ ಮೂಲಕ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದೇನು ತೋರಿಸ್ತದೆ ಅಂತ ಹೇಳಿದರೆ ಕಾಂಗ್ರೆಸ್ಸಿಗೆ ಜನರ ಒಲವು ಬಹಳಷ್ಟು ಇದೆ ಅನ್ನೋದಕ್ಕೆ ಇದು ಪ್ರಥಮವಾಗಿ ನಮಗೆ ಸಿಕ್ಕಂತ ಒಂದು ರಿಸಲ್ಟ್. ಎಕ್ಸಾಕ್ಟ್ಲಿ. ಈಗ ಒಂದು ನಿಮಿಷ ಮಟ್ಟಮ್ ಅವರ, ಈಗ ದತ್ತ ಅವ್ರಿಗೂ ಕೂಡ ಇಲ್ಲಿ ಮುನ್ನಡೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಈಗ ನಮಗೆ ಇರುವಂತಹ ಒಂದು ಮಾಹಿತಿ ತಾವು ಕೂಡ ದೃಶ್ಯದಲ್ಲಿ ಇಲ್ಲಿ ತಾವು ಗಮನಿಸಬಹುದು. ಕಡೂರಿನಲ್ಲಿ YSV ದತ್ತ ಅವರು ಭಾರಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. 11,000ಕ್ಕೂ ಹೆಚ್ಚು ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ವಿ. 11,000ಕ್ಕೂ ಹೆಚ್ಚು ಮತಗಳಿಂದ YSV ದತ್ತ ಅವರು ಮುನ್ನಡೆಯನ್ನ ಪಡ್ಕೊಳ್ತಾರೆ.
ಇನ್ನು ಬೆಳ್ತಂಗಡಿಗೆ ಬಂದ್ರೆ ಬೆಳ್ತಂಗಡಿಯಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. 10,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಈಗ ಮುನ್ನಡೆಯನ್ನ ಪಡ್ಕೊಂಡಿರುವಂಥದ್ದು. ಬೆಳ್ತಂಗಡಿಯಲ್ಲಿ ಕಾಂಗ್ರೆಸ್ಗೆ ಭಾರಿ ಮುನ್ನಡೆಯಾಗಿರುವಂಥದ್ದನ್ನು ನಾವೀಗ ಕಾಣ್ತಾ ಇದ್ದೀವಿ. ಬೆಳ್ತಂಗಡಿಯಲ್ಲಿ ಕಾಂಗ್ರೆಸ್ನ ವಸಂತ ಬಂಗೇರ ಭಾರಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. 10,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ವಸಂತ ಬಂಗೇರ ಅವರು ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಸೊ ಈಗ ಲೇಟೆಸ್ಟ್ ಪ್ರೆಸೆಂಟ್ ಟ್ರೆಂಡ್ ಅನ್ನ ನಾವೀಗ ಗಮನಿಸೋಣ. ಈಗಾಗಲೇ ಕಾಂಗ್ರೆಸ್ ಖಾತೆಯನ್ನ ಓಪನ್ ಮಾಡಿದೆ. ಸೊ ಆ ಮೂಲಕ ಕಾಂಗ್ರೆಸ್ 107ರಲ್ಲಿ ಮುನ್ನಡೆ, ಹಾಗೆ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಗೆಲುವನ್ನು ದಾಖಲಿಸಿರುವಂಥದ್ದು. ಪುತ್ತೂರಿನಲ್ಲಿ ಶಕುಂತಲಾ ಶೆಟ್ಟಿ ಅವರು ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಬಿಜೆಪಿ 41 ಕ್ಷೇತ್ರಗಳಲ್ಲಿ ಮುನ್ನಡೆ, ಜೆಡಿಎಸ್ 47ರಲ್ಲಿ ಮುನ್ನಡೆ, ಕೆಜೆಪಿ 10 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದರೆ ಬಿಎಸ್ಆರ್ 3 ಹಾಗೆ ಇತರರು 12 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಮಟ್ಟೂರ ಈಗ ಟ್ರೆಂಡ್ ನೋಡ್ತಾ ಇದ್ದೀವಿ. 107 ಕಾಂಗ್ರೆಸ್, 41 ಬಿಜೆಪಿ, 47 ಜೆಡಿಎಸ್, 10 ಕೆಜೆಪಿ, ಬಿಎಸ್ಆರ್ 3, ಅದರ್ಸ್ 12. ಈ ಟ್ರೆಂಡ್ ನೋಡ್ತಾ ಇದ್ರೆ ಕ್ಲಾರಿಟಿ ಇಲ್ಲ, ಮೆಜಾರಿಟಿಗೆ ಹತ್ರ ಬರ್ತಾ ಇಲ್ಲ. ಇನ್ನು ಇರತಕ್ಕಂಥ 3-4 ಕ್ಷೇತ್ರ ಮಾತ್ರ. ಮೋಸ್ಟ್ಲಿ ಅದನ್ನ ಮುಂದಿನ ಹಂತಲ್ಲೇ ಚೇಂಜ್ ಆಗ್ಬೋದು. ಆದ್ರೆ ಹಂಗ ಅನ್ನೋದು ಅನಿಸ್ತಾ ಇದೆ ನನಗೆ ಈ ಟ್ರೆಂಡ್. ಅಲ್ಲ, ಹಂಗ ಸ್ವಂತ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅನ್ನೋದು ಈಗ ಕ್ಲಿಯರ್ ಆಗಿದೆ. ಇಲ್ಲಿ 107 + 12 ಅಂತ ನೀವು ಇಟ್ಕೊಳ್ಳಿ. ಅದರಿಂದ ಹಂಗೆ ಪ್ರಾಬ್ಲಮ್ ಎಲ್ಲಿ ಆಗುತ್ತೆ ಅಂದರೆ, ಬೇರೆ ಯಾವುದಾದ್ರೂ ಪಾರ್ಟಿಯ ಹೆಲ್ಪ್ ತಗೊಳ್ಬೇಕಾದ ಅಬ್ಸಲ್ಯೂಟ್ ಮೆಜಾರಿಟಿ ಏನಲ್ಲ. ನಾವು ಮೊದಲಿಂದ ಇಡೀ ರಾಜ್ಯದಲ್ಲಿ ನೀವು ಅಡ್ಡಾಡಿದರೆ ಕಾಂಗ್ರೆಸ್ ಪರ ಏನು ಅಲೆ ಎದ್ದು ಬರಲಿಲ್ಲ, ಬಿಜೆಪಿ ವಿರುದ್ಧದ ಅಲೆ ಇತ್ತು. ಸಿಟ್ಟಿನ ಈಗ ನೀವು JDS ಬಗ್ಗೆ ಮಾತಾಡ್ತಾ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನೀವು ನಾರ್ತ್ ಕರ್ನಾಟಕ ಭಾಗದಲ್ಲಿ ಹೋದರೆ ಒಂದು ಟ್ರೆಡಿಷನಲ್ ಆಂಟಿ ಕಾಂಗ್ರೆಸ್ ವೋಟ್ ಇದೆ ಅಲ್ಲಿ. ಅದು ನಿಧಾನವಾಗಿ ಆಂಟಿ ಬಿಜೆಪಿಗೆ ಬಂತು ಅದು. ಹೌದು. ಈಗ ನೋಡಿ ಈ ಸಾರಿ ಒಂದಷ್ಟು ಕೆಜೆಪಿಗೆ ಲೀಡರ್ಗಳು ಹೋದ್ರು. ಅದು ಕಾಂತಾ ಇರ್ಬೋದು, ವೈಜನಾಥ್ ಪಾಟೀಲ್ ಇರ್ಬೋದು, BR ಪಾಟೀಲ್ ಇರ್ಬೋದು, ಬಹಳ ಮಂದಿ ಹೋದ್ರು. ಆದ್ರೆ ಬಹುಶಃ ವೋಟರ್ಸ್ ಇದಾರಲ್ಲ, ಅವರು ಇವತ್ತಿಗೂ JDS ಕಡೆ ಹೋಗಿದ್ದಾರೆ ಅಂತ. ಇಲ್ಲದ್ರೆ ಕೆಜೆಪಿಗೆ ಸೀಟ್ ಬರಬೇಕಿತ್ತು, ಕಾಂಗ್ರೆಸ್ಗೆ ಸ್ವಲ್ಪ ಕಡಿಮೆ, JDSಗೆ ನಾರ್ತ್ ಕರ್ನಾಟಕದಲ್ಲಿ ಕೂಡ ಸ್ವಲ್ಪ ನೆಲೆ ಕಂಡುಕೊಳ್ಳಿಕ್ಕೆ ಕಾರಣ ಬಹುಶಃ ಆ ಆಂಟಿ ಕಾಂಗ್ರೆಸ್ ವೋಟ್ ಇದೆ ಅಲ್ಲ, ಅದು ಮತ್ತೆ JDS ಕಡೆ ಬರ್ತಾ ಇದೆ ಅಂತ ನಮಗೆ ಅನಿಸ್ತದೆ. ಅಂದ್ರೆ ಹಂಗೆ ಅಸೆಂಬ್ಲಿ ಅನ್ನೋದು ಹಂಗೆ ಅಸೆಂಬ್ಲಿ, ಆದ್ರೆ ಆಪರೇಷನ್ಗಳನ್ನು ನಡೆಸಬೇಕಾದ ಅಗತ್ಯ ಬರ್ಲಿಕ್ಕಿಲ್ಲ ಅಂತ ಅಷ್ಟೇ. ಇದೆ ನೀವು ಅದಕ್ಕಿಂತ ಬಹಳ ಕಡಿಮೆ ಆದ್ರೆ ಮತ್ತೆ ಅದರಲ್ಲಿ ವಿಶೇಷವಾಗಿ ರೆಬಲ್ಸ್ ಬಹಳ ಜನ ಇದ್ದಾರೆ ಕಾಂಗ್ರೆಸ್ ರೆಬಲ್ಸ್. ಇದೇ ಟ್ರೆಂಡ್ ಆದ್ರೆ ಈಗ ನಾವು ಮೊದಲಿಂದ ಹೇಳ್ತೇವೆ 105 ದಾಟಿದ್ರೆ ಕಾಂಗ್ರೆಸ್ಗೆ ಏನು ಸಮಸ್ಯೆ ಇಲ್ಲ. 105ಕ್ಕಿಂತ ಕೆಳಗಡೆ ಬಂದ್ರೆ ಯಡಿಯೂರಪ್ಪನವರದ್ದು ಇಲ್ಲದ್ರೆ ದೇವೇಗೌಡರ ಕೈ ಹಿಡಿಬೇಕಾದ ಅನಿವಾರ್ಯತೆ ಇರ್ಬೋದು ಅಂತ. ಸೊ ಅದಿದೆ. ನೀವು ಪುತ್ತೂರಿನ ಬಗ್ಗೆ ಬಂತು. ನಾನು ಪುತ್ತೂರು ಒಂದು ಕ್ಷೇತ್ರವನ್ನು ಭಾಳ ಅಡ್ಡಾಡಿದೆ ನಾನು. ನೀವು ಶಕುಂತಲಾ ಶೆಟ್ಟಿ ಭಾಳ ಪಿಕ್ಯುಲರ್ ಒಂದು ಹೆಣ್ಮಗಳು. ಅವಳು ಭಾಳ ಫ್ಲೂಯೆಂಟಾಗಿ ಬ್ಯಾರಿ ಭಾಷೆ ಮಾತಾಡ್ತಾರೆ, ಭಾಳ ಫ್ಲೂಯೆಂಟಾಗಿ. ಅಲ್ಲಿ ಮುಸ್ಲಿಂ ವೋಟ್ರು 40,000 ಚಿಲ್ಲರೆ ಮುಸ್ಲಿಂ ವೋಟ್ಸ್ ಇದೆ, ಆಮೇಲೆ ಗೌಡ್ರ ವೋಟ್ಗಳಿದೆ. ಅದು ಇತ್ತೀಚೆಗೆ ಕಾಂಗ್ರೆಸ್ ಅವರಿಗೆ ವಿನಯ್ ಕುಮಾರ್ ಸೊರಕೆ ಅವರು ನಿಲ್ಬೇಕಿತ್ತು. ಭಾಳ ಇಂಟ್ರೆಸ್ಟಿಂಗ್ ಅಂದರೆ 83ರ ನಂತರ ಅಲ್ಲಿ ಕಾಂಗ್ರೆಸ್ ಬಂದೇ ಇಲ್ಲ. 83 ಲಾಸ್ಟ್ ವಿನಯ್ ಕುಮಾರ್ ಸೊರಕೆ ಅಲ್ಲಿ ಕಂಟೆಸ್ಟ್ ಮಾಡಿ ಗೆದ್ದದ್ದು ಲಾಸ್ಟ್ 1983. ನೆಕ್ಸ್ಟ್ 85 ಇಲೆಕ್ಷನ್ ವಿನಯ್ ಕುಮಾರ್ ಸೊರಕೆ ಸೋಲ್ತಾರೆ. ಆನಂತರ ಅವರು ಅಲ್ಲಿ ಹೋಗೋದೇ ಇಲ್ಲ ಅಂತ ಒಂದು ಕ್ಷೇತ್ರ. ಅಲ್ಲಿ ಇನ್ನೊಂದು ಕಾರಣ ಇದೆ, ಸದಾನಂದ ಗೌಡ್ರವರ ರಿಲೇಟಿವೇ ಅಲ್ಲಿ ಸಂಜೀವ ಮಠಂದೋಡ ಏನೋ ಅವರು ಇದ್ದಾರೆ, ಅವರು ನಿಂತಿದ್ದಾರೆ. ಬಹಳ ಸಂದರ್ಭದಲ್ಲಿ ಪುತ್ತೂರಲ್ಲಿ RSS ಇಲೆಕ್ಷನ್ ನಡೆಸ್ತಾ ಇತ್ತು. ಈ ಸರಿ ಸದಾನಂದ ಗೌಡ್ರಿಗೂ ಮತ್ತು RSSನ ಹೈಕಮಾಂಡ್ ಏನು ಬಂಟ್ವಾಳದಲ್ಲಿ ಕೂತಿದೆ, ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೂ ಅವರ ಸಂಬಂಧಗಳಲ್ಲಿ ಏನು ಸ್ವಲ್ಪ ಏರುಪೇರಾಗಿರುವ ಕಾರಣಕ್ಕಾಗಿ ನಾನು ಅಲ್ಲಿ ಹೋದಾಗ ಬಂದ ಫೀಡ್ಬ್ಯಾಕ್ ಏನಂದರೆ RSS ಬಹಳ ಹೃತ್ಪೂರ್ವಕವಾಗಿ ಇಲೆಕ್ಷನ್ನಲ್ಲಿ ಭಾಗಿಯಾಗಿಲ್ಲ ಎನ್ನುವುದು. ಅದು ಕೂಡ ಶಕುಂತಲಾ ಶೆಟ್ಟಿ ಅವರಿಗೆ ಹೆಲ್ಪ್ ಆಗಿರ್ಬೋದು. ಆಮೇಲೆ ಕಾಂಗ್ರೆಸ್ನಲ್ಲಿ ಒಂದು ಭಿನ್ನಮತ ಇತ್ತು. ಆ ಭಿನ್ನಮತ ಇದ್ದವರು ಕೊನೆ ಕ್ಷಣದಲ್ಲಿ ಶಕುಂತಲಾ ಶೆಟ್ಟಿ ಅವರ ಹತ್ರ ಹೋಗ್ತಾರೆ. ಆಮೇಲೆ ಇಡೀ ಕರಾವಳಿಯಲ್ಲಿ ಈ ಸಾರಿ ಬಂಟ್ ಮತಗಳು, ಶೆಟ್ಟಿ ಮತಗಳು, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ನೋಡಿ ಎಲ್ಲಾದ್ರೂ ನೋಡಿ ಅದು ಬಿಜೆಪಿಯಿಂದ ಹೊರಗೆ ಹೋಗ್ತಾ ಇದೆ. ಅದು ಬಹಳ ಸಂದರ್ಭದಲ್ಲಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಬರ್ಬೋದು, ಇಲ್ಲಿ ಶಕುಂತಲಾ ಶೆಟ್ಟಿ ಅವರಿಗೆ ಬಂದಿದೆ. ಇಂಟ್ರೆಸ್ಟಿಂಗ್. ಶಕುಂತಲಾ ಶೆಟ್ಟಿ ಅವರ ಗಂಡ ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲಿದ್ದವರು, ಆನಂತರ ರಮನಾಥ್ ರೈ ಎಗ್ನಿಸ್ಟ್ ಕಂಟೆಸ್ಟ್ ಮಾಡಿದ್ರು ಒಂದು ಕಾಲ ಕಾಂಗ್ರೆಸ್ ವಿರುದ್ಧ, ಮತ್ತೆ ಬಿಜೆಪಿಗೆ ಬಂದರು. ಬಂದೆ ಈಗ ಮಧುಸೂದನರಿಗೆ ನಿಮ್ಮ ಕೋರ್ ಏರಿಯಾ ಇದೆಯಾ? ಹೆಚ್ಚು ಕಮ್ಮಿ ಕರಾವಳಿಯಲ್ಲಿ ಭಾಗದಲ್ಲಿ ಸಂಘದ ಸಿದ್ಧಾಂತ, ಪಕ್ಷದ ಸಿದ್ಧಾಂತ ಮೇಲೆ ಒಂದು ಸಂಘಟನೆ ಕಟ್ಟಿ ಪಕ್ಷವನ್ನು ಬೆಳೆಸಂತರು. ಅಲ್ಲಿ ನಿಮ್ಗೆ ದೊಡ್ಡ ಮೊದಲಿಗೆ ಸೆಟ್ ಬೇಕಾಯ್ತು. ಈಗ ಪುತ್ತೂರು, ಅದು ಪುತ್ತೂರು ನಿಮ್ದು ಮೇನ್ ಬೆಲ್ಟ್. ಅದು
ಮೊದಲೇ ಒಪ್ಕೊಂಡ್ರಲ್ಲ ನಮ್ಮ ಅಲ್ಲ, ಬೇರೆ ಕಡೆ ಸೋಲೋದು ಬೇರೆ. ಅದು ಸಿದ್ಧಾಂತಕ್ಕಾದಂಥ ಸೋಲಂತ ಲೆಕ್ಕ ಅಲ್ಲ. ಯಾವತ್ತೂ ಅಷ್ಟೇ, ಕಳೆದ ಬಾರಿನೂ ನಾವು ಗೆದ್ದಾಗ ದಕ್ಷಿಣ ಕನ್ನಡದಲ್ಲಿ 4 ಕಾಂಗ್ರೆಸ್ಸು 4 BJP ಇದೆ. ದಕ್ಷಿಣ ಕನ್ನಡದ ಜಿಲ್ಲೆಯ ಜನರಲ್ಲಿ ಒಂದು ಶಿಸ್ತಿದೆ. ನಾನಲ್ಲಿ BJPಯ ಸಭೆಗಳನ್ನು ನೋಡಿದ್ದೀನಿ, ಕಾಂಗ್ರೆಸ್ನ ಸಭೆಗಳನ್ನು ನೋಡಿದ್ದೀನಿ. ಜನರಲ್ಲಿ ಮೂಲಭೂತವಾಗಿ ಶಿಸ್ತಿದೆ ಅಲ್ಲಿ. ಮತ್ತು ಆರ್ಗನೈಸೇಷನ್ ಅನ್ನುವಂಥದ್ದು ಅಲ್ಲಿ ಕಾಂಗ್ರೆಸ್ಗೂ ಇದೆ, BJPಗೂ ಇದೆ, ಇಬ್ಬರಿಗೂ ಇದೆ. ಈ ಹಿನ್ನೆಲೆಯಲ್ಲಿ ಒಮ್ಮೆ ಅವರು ಒಮ್ಮೆ ನಾವು ಆಗಿರಬಹುದು. ಆದರೆ this should be considered only as a temporary affair. This should be considered only as a ನೋಡಿ, ಗೆದ್ದಿರುವಂತದ್ದು ಕೇವಲ 2600 ಮತಗಳು, ಬಹಳ ದೊಡ್ಡ ಮತಗಳಿಂದ ಅಲ್ಲ. ಆದ್ರೆ ನಿಜ ಒಂದು ಮತದ ಗೆಲುವು ಗೆಲುವೇನೆ, ಒಂದು ಮತದ ಸೋಲು ಸೋಲೇನೆ. ಈಗ ಕಾಂಗ್ರೆಸ್ ಇನ್ನೊಂದು ಕತೆ ತೆರೆಯುವಂತಹ ಒಂದು ಉತ್ಸಾಹದಲ್ಲಿದೆ. ಯಾಕಂದ್ರೆ ಹೂವಿನ ಹಡಗಲಿಯಲ್ಲೂ ಕೂಡ ಕಾಂಗ್ರೆಸ್ಗೆ ಗೆಲುವು ಆಲ್ಮೋಸ್ಟ್ ಖಚಿತ ಅನ್ನುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇವೆ. ಇಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿಯ ಪರಮೇಶ್ವರ್ ನಾಯಕ್ ಅವರು ಗೆಲುವು ಖಚಿತ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನೋಡ್ತಾ ಇದ್ವಿ. ಕಾಂಗ್ರೆಸ್ನ ಪರಮೇಶ್ವರ್ ನಾಯಕ್ ಅವರು ಗೆಲುವಿನ ಸನಿಹದಲ್ಲಿದ್ದಾರೆ. ಹೂವಿನ ಹಡಗಲಿಯಲ್ಲಿ ಕಾಂಗ್ರೆಸ್ ಗೆಲ್ಲುವಂಥದ್ದು ಬಹುತೇಕ ನಿಶ್ಚಿತ ಅನ್ನುವಂಥ ಒಂದು ಲಕ್ಷಣಗಳು ಕಾಣ್ತಾ ಇವೆ. ಕಾಂಗ್ರೆಸ್ನ ಪರಮೇಶ್ವರ್ ನಾಯಕ್ ಹೇಳೋದಾದ್ರೆ, ಅವರು ಆಕ್ಚುಲಿ ಮೊದಲು ಅವರು ಹರಪನಹಳ್ಳಿ ಇದ್ರು. ಹರಪನಹಳ್ಳಿ ಕ್ಷೇತ್ರ ರಿಸರ್ವ್ ಆಗಿತ್ತು. ಅಲ್ಲಿಂದ ಈ ಡಿಲಿಮಿಟೇಷನ್ ಆಗಿರೋದ್ರಿಂದ ಆ ಕ್ಷೇತ್ರ ಏನಾಗಿದೆ ಅಂದ್ರೆ ಈಗ ಜನರಲ್ ಆಗಿದೆ, ಕರುಣಾಕರ್ ರೆಡ್ಡಿ ಮತ್ತೆ ರವೀಂದ್ರ. ಸೊ ಹಾಗಾಗಿ ಇವರು ಪಕ್ಕದ ಕ್ಷೇತ್ರಕ್ಕೆ ಹೋಗಿರೋದ್ರಿಂದ ಅದು ಕೂಡ ಇಂಟ್ರೆಸ್ಟಿಂಗ್ ಪಾಯಿಂಟ್. ಜೊತೆಗೆ ಗೆಲುವಿನ ಒಂದು ಸನಿಹದಲ್ಲಿರುವಂಥದ್ದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಇನ್ನು ಪ್ರಿಯಾ ಕೃಷ್ಣ ಅವರ ಕಡೆ ಹೋದ್ರೆ, ಪ್ರಿಯಾ ಕೃಷ್ಣ ಕೂಡ ಈಗಾಗಲೇ ಗೆಲುವಿನ ಸನಿಹದಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ನೋಡ್ತಾ ಇದ್ದೀವಿ. ಗೆಲುವು ಖಚಿತ ಆಲ್ಮೋಸ್ಟ್ ಗೋವಿಂದರಾಜನಗರದಲ್ಲಿ ಕಾಂಗ್ರೆಸ್ನ ಗೆಲುವು ಖಚಿತ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. ಗೋವಿಂದರಾಜನಗರದಲ್ಲಿ ಕಾಂಗ್ರೆಸ್ ಗೆಲುವು ನಿಶ್ಚಿತವಾಗ್ತಾ ಇದೆ. ಗೆಲುವಿನ ಹಾದಿಯಲ್ಲಿ ಕಾಂಗ್ರೆಸ್ನ ಪ್ರಿಯಾ ಕೃಷ್ಣ ಅವರು ಸಾಕ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಪ್ರಿಯಾ ಕೃಷ್ಣ ಅವರ ಗೆಲುವು ನಿಶ್ಚಿತವಾಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆದರೆ BC ಪಾಟೀಲ್ ಅವರಿಗೆ ಇಲ್ಲಿ ಹಿನ್ನಡೆ ಆಗ್ತಿರುವಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಕಾಂಗ್ರೆಸ್ನ BC ಪಾಟೀಲ್ಗೆ ಈ ಬಾರಿ ಹಿನ್ನಡೆ ಆಗಿದೆ. ಈಗ ಆಗಲೇ 5ನೇ ಸುತ್ತಿನ ಒಂದು ಮತ ಎಣಿಕೆ ಪ್ರಕ್ರಿಯೆ ಮುಗಿದಿರುವಂಥದ್ದು. ಹಿರೇಕೆರೂರಿನಲ್ಲಿ BC ಪಾಟೀಲ್ಗೆ ಇಲ್ಲಿ ಹಿನ್ನಡೆ ಆಗಿದೆ. ಸೊ KJP ಅಭ್ಯರ್ಥಿ UB ಬಣಕಾರ್ಗೆ ಇಲ್ಲಿ ಮುನ್ನಡೆ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. KJP ಅಭ್ಯರ್ಥಿ UB ಬಣಕಾರ್ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಆದರೆ BC ಪಾಟೀಲ್ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಬಣಕಾರ್ 1700 ಮತಗಳಿಂದ ಈಗ BC ಪಾಟೀಲ್ಗಿಂತ ಮುನ್ನಡೆದಿದ್ದಾರೆ. ಇನ್ನು ಸಂತೋಷ್ ಲಾಡ್ ಕಲಘಟಗಿಯಲ್ಲಿ ಏನು ಹುರಿಯಾಳಾಗಿದ್ದಾರೆ ಕಾಂಗ್ರೆಸ್ನಿಂದ, ಅವರು ಕೂಡ ಮುನ್ನಡೆಯನ್ನು ಇಲ್ಲಿ ಪಡ್ಕೊಂಡಿದ್ದಾರೆ. ಕಲಘಟಗಿಯಲ್ಲಿ ಕಾಂಗ್ರೆಸ್ನ ಸಂತೋಷ್ ಲಾಡ್ ಈಗ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಇಲ್ಲೂ ಕೂಡ ತನ್ನ ಒಂದು ಮುನ್ನಡೆಯನ್ನು ಕಾತ್ಕೊಂಡಿದೆ. 12,000ಕ್ಕೂ ಹೆಚ್ಚು ಮತಗಳಿಂದ ಈಗ ಸಂತೋಷ್ ಲಾಡ್ ಮುನ್ನಡೆಯಲ್ಲಿದ್ದಾರೆ. ಸೊ ಪ್ರಭಾಕರ್ ಅವರೇ, ಸೊ ಹಂಗ ಅನ್ನೋ ಥರ ಕಾಣ್ತಾ ಇದೆ. ಮೋಸ್ಟ್ಲಿ ಅದನ್ನೊಂದು ಅರ್ಧ, ನಾವು ಯಾವಾಗ ಬೆಳಗಿನ ಚರ್ಚೆ ಮಾಡ್ತಾ ಇದ್ವಿ, ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು. ನೀವು JDS ಕಾಂಗ್ರೆಸ್ ಜೊತೆ ಹೋಗೋಕೆ ಏನಾದರೂ ಆ ರೀತಿಯ ಮೈಂಡ್ ಸೆಟ್ ಓಪನ್ ಮಾಡ್ಕೊಂಡಿದ್ದಾರೆ ಅಥವಾ ರಾಜಕೀಯವಾಗಿ ಓಪನ್ನೆಸ್ ಇದೆಯಾ ಅಂತ ನಿಮ್ಮದು? ಆ ಥರದ ಮನೋಭಾವನೆ ನಮಗೇನೂ ಇಲ್ಲ. ಕುಮಾರಸ್ವಾಮಿ ಅವರು, ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಜನ ಮತದಾರ ಏನು ನಮಗೆ ಶಿಕ್ಷೆ ಕೊಡುತ್ತಾನೆ ಆ ಶಿಕ್ಷೆ ನಾವು ಅನುಭವಿಸಿ ಅವರು ಅದನ್ನು ಹೇಳಿದ್ದಾರೆ. ಏನಂದ್ರೆ ನಾವು ಪ್ರತಿಪಕ್ಷದಲ್ಲಿ ಕೂಡ ರೆಡಿ ಇದ್ದೀವಿ, ವಿರೋಧ ಪಕ್ಷದಲ್ಲಿ ಕೂಡ ನಾವು ತಯಾರಾಗಿದ್ದೀವಿ ಅದು ಹೇಳಿದ್ದಾರೆ. ಆಡಳಿತಕ್ಕೆ ಬರ್ಬೇಕಂತೇನಿಲ್ಲ ಇಲ್ಲ. ಆದರೆ ಇಲ್ಲಿ ಆಡಳಿತ ಬರಬೇಕು ಎಲ್ರಿಗೂ ಆಸೆ ಸ್ವಾಮಿ. ಅದರ ಮತದಾನ ಪ್ರಭು ಕೊಡಬೇಕಲ್ಲ, ನಮಗೆ ಕೊಟ್ಟರೆ ತಾನೇ ತಗೊಂಡಿದ್ರಲ್ಲ ನೀವು. ಅಲ್ಲ, ಈಗ ಬಂದಿರತಕ್ಕಂಥ ಈಗ ಹಿಂದೆ ತಗೊಂಡಿದೆ. ಈಗ ಬಂದಿರತಕ್ಕಂಥ ನಿಮ್ಮದೇ ಪ್ರಕಾರ 48 ಬಂದಿದೆ. 48 ಬಂದಿದ್ದಾದರೂ ಕೂಡ ಅವರು KJPನವ್ರಿಗೆ ಅವ್ರು ರೆಡಿ ಇರ್ತಾರೆ. ಅಕಸ್ಮಾತ್ ಬಂದರೆ KJPನವ್ರು ಇವತ್ತಿನ ಈ ಪ್ರಕಾರ ಹೊಡೆದು 11 ಇರ್ತದೆ. KJPಗೂ ಕಾಂಗ್ರೆಸ್ಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತಕ್ಕಂಥದ್ದು ಇರೋದ್ರಿಂದ ಸೊ ಅದು ಅಂತಹ ತೊಂದರೆ ಆಗಲಿಕ್ಕಿಲ್ಲ ಕಾಂಗ್ರೆಸ್. ನಿಮ್ಮ ಎಕ್ಸ್ಪೀರಿಯನ್ಸ್ ವ್ಯೂವಲ್ಲಿ ನೋಡೋದಾದ್ರೆ ಬಹುತೇಕ ಅವರು ಸ್ನೇಹಿತರಾಗ್ತಾರೆ, ಆಗಿದ್ದಾರೆ, ಆಗೋದಿಲ್ಲ. ಅಲ್ಲ, ಈಗ ಒಂದು ನಿಮಿಷ ನನಗೆ ಅವಕಾಶ ಕೊಡಬೇಕು. ನಮ್ಮ ಇವರು ರಿಪೆಂಟ್ ಮಾಡ್ಕೊಂಡಿದ್ದು ನಂಗೆ ತುಂಬ ಖುಷಿ ಆಯಿತು. ಗೋಮತ್ಸೂದನವರು ಅವ್ರ ಪಾರ್ಟಿ ಈ 5 ವರ್ಷದಲ್ಲಿ ನಡ್ಕೊಂಡ ರೀತಿ, ಜನರ ಜೊತೆ ಮತ್ತು ಪಕ್ಷದಲ್ಲೂ ನಡ್ಕೊಂಡ ರೀತಿ ನಮಗೆ ಈ ರೀತಿಯ ಹಿನ್ನಡೆಗೆ ಕಾರಣ ಅನ್ನೋದನ್ನು ಅವರು ಒಪ್ಕೊಂಡ್ರು. ಮತ್ತು ಅವ್ರ ನಾಯಕರುಗಳು ಕೆಲವರು ಏನು ಭ್ರಷ್ಟರಿದ್ರು, ಅವರೆಲ್ಲ ಹೊರಗೋಗ್ಬಿಟ್ರು. ನಮ್ಮ ಪಕ್ಷ ಈಗ ಕ್ಲೀನ್ ಆಯಿತು, ಇದು ನಮ್ಮ BJP ಹೊಳಿತಿದೆ ಅನ್ನೋ ಮಾತನ್ನು ಹೇಳಿದರು ಅಲ್ವಾ. ಅದನ್ನು ನಾವು ಈಗ ವಿಚಾರ ಮಾಡಿದಾಗ
ನಿಜವಾಗ್ಲೂ ಅಂದ್ರೆ ನಿಮ್ಮ ಪ್ರಕಾರ ಒಂದನ್ನ ಅರ್ಥ ಮಾಡ್ಕೊಳ್ಬೇಕು. ಕ್ಲೀನ್ ಆಗಿದ್ರೆ ಇನ್ನೂ ಸೀಟ್ ಹೆಚ್ಚಿಗೆ ಬರಬೇಕಾಗಿತ್ತು ಅಂತ. ಈಗ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಮುಖಭಂಗ ಆಗಿರುವಂತದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ತೀವ್ರ ಹಿನ್ನಡೆಯಲ್ಲಿರುವಂತಹ ಬಿಜೆಪಿ ಅಭ್ಯರ್ಥಿಗಳು ಶಿವಮೊಗ್ಗದಲ್ಲಿ ಈಗಾಗಲೇ ಕಾಂಗ್ರೆಸ್ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ತೋರಿರುವಂತದ್ದು. 7 ಕ್ಷೇತ್ರಗಳ ಪೈಕಿ ಕೆಜೆಪಿ 3ರಲ್ಲಿದ್ರೆ ಕಾಂಗ್ರೆಸ್ ಕೂಡ ಈಗಾಗಲೇ 3ರಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಸೊ JDS 3 ಹಾಗೆ ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಆದ್ರೆ ಇಲ್ಲಿ ಬಿಜೆಪಿ ಯಾವುದೇ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಇಲ್ಲಿ ತೋರ್ತಾ ಇಲ್ಲ. ಹಾಗಾಗಿ ಶಿವಮೊಗ್ಗ ನಗರದಲ್ಲಿ ಈಶ್ವರಪ್ಪ ಅವ್ರಿಗೂ ಹಿನ್ನಡೆ ಆಗಿರುವಂತದ್ದನ್ನು ನೋಡಬಹುದು. ಓವರ್ ಆಲ್ ಶಿವಮೊಗ್ಗ ಕ್ಷೇತ್ರಗಳನ್ನ ನಾವು ಗಮನಿಸಿದ್ರೆ ಬಿಜೆಪಿಗೆ ಇಲ್ಲಿ ಮುಖಭಂಗವಾಗಿದೆ. ಇನ್ನು ಬೆಳ್ತಂಗಡಿಯಲ್ಲಿ ವಸಂತ ಬಂಗೇರ ಅವರಿಗೆ ಗೆಲುವಾಗಿರುವಂತಹ ಒಂದು ಸುದ್ದಿ ಈಗ ನಮಗೆ ಬರ್ತಾ ಇದೆ. ವಸಂತ ಬಂಗೇರ ಅವರು ಇಲ್ಲಿ ಗೆಲುವನ್ನ ದಾಖಲಿಸಿದ್ದಾರೆ. ಬೆಳ್ತಂಗಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವಾಗಿದೆ. ಕಾಂಗ್ರೆಸ್ಗೆ 2ನೇ ಸ್ಥಾನ ಈಗ ಸಿಕ್ಕಿರುವಂತದ್ದು. 2 ಕ್ಷೇತ್ರಗಳಲ್ಲಿ ಗೆದ್ದಂತಾಗಿದೆ ಈಗ ಕಾಂಗ್ರೆಸ್. ಜಯಭೇರಿಯನ್ನ ಬಾರಿಸಿದ ವಸಂತ ಬಂಗೇರ. ಇನ್ನು JDS ಕೂಡ ಖಾತೆ ತೆರೆಯುವಂತಹ ಒಂದು ನಿರೀಕ್ಷೆಯನ್ನ ಇಲ್ಲಿ ಇಟ್ಕೊಳ್ಳಲಾಗಿದೆ. ಯಾಕಂದ್ರೆ ಮಾಗಡಿಯ ಬಾಲಕೃಷ್ಣ ಅವರು ಆಲ್ಮೋಸ್ಟ್ ಗೆಲುವಿನ ಸನಿಹಕ್ಕೆ ಬಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಮಾಗಡಿಯಲ್ಲಿ ಬಾಲಕೃಷ್ಣ ಅವರ ಗೆಲುವು ಬಹುತೇಕ ಖಚಿತವಾಗ್ತಾ ಇದೆ. ಮಾಗಡಿಯಲ್ಲಿ JDSನ ಬಾಲಕೃಷ್ಣ ಅವರು ಗೆಲುವಿನ ಸನಿಹದಲ್ಲಿದ್ದಾರೆ. ಆ ಮೂಲಕ JDS ಕೂಡ ತನ್ನ ಒಂದು ಖಾತೆಯನ್ನ ಮಾಗಡಿಯಿಂದ ತೆರೆಯುವಂತಹ ಒಂದು ಉತ್ಸಾಹವನ್ನ ಇಲ್ಲಿ ತೋರ್ತಾ ಇದೆ. ಕಾಂಗ್ರೆಸ್ಗೆ ಮತ್ತೊಂದು ಗೆಲುವನ್ನು ನಾವು ನೋಡ್ತಾ ಇದ್ವಿ. ಉಡುಪಿಯಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ಗೆಲುವನ್ನ ದಾಖಲಿಸಿದ್ದಾರೆ. ಜಯಭೇರಿಯನ್ನ ಬಾರಿಸಿದ್ದಾರೆ ಪ್ರಮೋದ್ ಮಧ್ವರಾಜ್. ಉಡುಪಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಜಯಭೇರಿಯಾಗಿದೆ. ಉಡುಪಿಯಲ್ಲಿ ಈಗಾಗಲೇ ಪ್ರಮೋದ್ ಮಧ್ವರಾಜ್ ಅವರು ಜಯಭೇರಿಯನ್ನ ಬಾರಿಸಿದ್ದಾರೆ. 20,000ಕ್ಕೂ ಹೆಚ್ಚು ಮತಗಳ ಅಂತರವನ್ನ ಅವರು ಕಾದ್ಕೊಂಡಿದ್ರು. ಭಾರಿ ಅಂತರದಿಂದಲೇ ಈಗ ಪ್ರಮೋದ್ ಮಧ್ವರಾಜ್ ಅವರು ಗೆಲುವನ್ನ ದಾಖಲಿಸಿದ್ದಾರೆ. ಈಗ ಕ್ವಿಕ್ ಆಗಿ ಒಂದು ಸತಿ ಓವರ್ ಆಲ್ ಟ್ಯಾಲಿ ನೋಡೋಣ, ಯಾರೆಲ್ಲ ಯಾವ ಪ್ಲೇಸ್ ನಲ್ಲಿ ಇದ್ದಾರೆ ಅಂತ ಹೇಳಿ. ಈಗಾಗಲೇ ಕಾಂಗ್ರೆಸ್ 107 ಸ್ಥಾನಗಳಲ್ಲಿ ಮುನ್ನಡೆ, ಹಾಗೆ 2ರಲ್ಲಿ ಗೆಲುವನ್ನ ದಾಖಲಿಸಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಬಿಜೆಪಿ 38, ಹಾಗೆ JDS 49, KJP 11, BSR 3, ಇತರರು 11 ಸ್ಥಾನದಲ್ಲಿ ಈಗ ಮುನ್ನಡೆಯನ್ನ ಕಾತ್ಕೊಳ್ತಾರೆ. ಬಹುಶಃ ಕಾಂಗ್ರೆಸ್ ಈಗಾಗಲೇ 3 ಆಗ್ತಾ ಇದೆ ಅಂತ ನಾನು ಅನಿಸ್ತದೆ. ಯಾಕಂದ್ರೆ ಬೆಳ್ತಂಗಡಿಯಲ್ಲೂ ಕೂಡ ಈಗಾಗಲೇ ಗೆದ್ದಿರೋದ್ರಿಂದ ಪ್ರಮೋದ್ ಮಧ್ವರಾಜ್ ಅವರು ಕೂಡ ಗೆದ್ದಿದ್ದಾರೆ. ಮೊದಲು ಶಕುಂತಲಾ ಶೆಟ್ಟಿ ಅವರು ಕೂಡ ಗೆದ್ದಿದ್ದಾರೆ. ಸೊ 3 ಗೆಲುವು ಈಗಾಗಲೇ ನಿಶ್ಚಯವಾಗಿದೆ ಕಾಂಗ್ರೆಸ್ಸಿಗೆ. ಸೊ ಕಾಂಗ್ರೆಸ್ 107 ಮುನ್ನಡೆ, ಹಾಗೆ 3ರಲ್ಲಿ ಗೆಲುವನ್ನ ದಾಖಲಿಸಿರುವಂಥದ್ದು. ಇನ್ನು ಹೊನ್ನಳ್ಳಿಯಲ್ಲಿ ರೇಣುಕಾಚಾರ್ಯ ಅವರು ಭಾರಿ ಹಿನ್ನಡೆಯನ್ನ ಅನುಭವಿಸಿರುವಂಥದ್ದನ್ನು ನಾವೀಗ ನೋಡ್ತಾ ಇದ್ದೀವಿ. ಸೊ ಕೆಜೆಪಿಯಿಂದ ಕಣಕ್ಕಿಳಿದಿದ್ದಂತಹ ರೇಣುಕಾಚಾರ್ಯ ಭಾರಿ ಹಿನ್ನಡೆಯನ್ನ ಇಲ್ಲಿ ಅನುಭವಿಸಿದರೆ ಹೊನ್ನಾಳಿಯಲ್ಲಿ ರೇಣುಕಾಚಾರ್ಯಗೆ ಭಾರಿ ಹಿನ್ನಡೆಯಾಗಿದೆ. ಸೊ ಕಾಂಗ್ರೆಸ್ನ ಶಾಂತನಗೌಡಗೆ ಇಲ್ಲಿ ಮುನ್ನಡೆಯಾಗಿರುವಂಥದ್ದು. ರೇಣುಕಾಚಾರ್ಯ ಇಲ್ಲಿ ಭಾರಿ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. 12,633 ಮತಗಳಿಂದ ಶಾಂತನಗೌಡ ಮುನ್ನಡೆ ಸಾಧಿಸಿದ್ದಾರೆ. ಸೊ ಕಾಂಗ್ರೆಸ್ನ ಶಾಂತನಗೌಡ ಇಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ರೇಣುಕಾಚಾರ್ಯ ಇಲ್ಲಿ ಹಿನ್ನಡೆಯನ್ನು ಸಾಧಿಸಿದ್ದಾರೆ. ಇನ್ನು ಟ್ಯಾಲಿ, ಓವರ್ ಆಲ್ ಟ್ಯಾಲಿಯನ್ನು ಗಮನಿಸಿದ್ರೆ ಈಗಾಗಲೇ JDS 2ನೇ ಸ್ಥಾನದಲ್ಲಿ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಒಂದು ಗಂಗನಂ ಸ್ಟೈಲ್ ಡಾನ್ಸ್ ಇದಕ್ಕೆ ನೋಡ. 오빤 강남스타일 강남스타일 낮에는 따사로운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 반전 있는 여자 너는 선어해 낮에는 너만큼 따사로운 그런 선어해 커피 식기도 전에 원샷 때리는 선어해 밤이 오면 심장이 터져버리는 선어해 그런 선어해 아름다워 사랑스러워 그래 너 hey. 그래 바로 너 hey. 아름다워 사랑스러워 그래 너 hey. 그래 바로 너 hey. 지금부터 갈 때까지 가볼까 오빤 강남스타일